ಸರಿಸುಮಾರು 1660-65ನೇ ಸಾಲಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿ ಆಗಲಿಕ್ಕಿಂತ ಮುಂಚೆ 1971 ಅವರು ಜೀವಂತ ಸಮಾಧಿ ಆಗ್ತಾರೆ. ಅದಕ್ಕಿಂತ ಕೆಲವು ವರ್ಷಗಳ ಮುಂಚೆ ಅವರು ದಿಗ್ವಿಜಯಗೈಯದು ಹತ್ರ ಅಂದರೆ ಎಲ್ಲ ಊರುಗಳನ್ನ ಭೇಟಿ ಕೊಡೋದು, ಪ್ರಮುಖ ಊರುಗಳನ್ನ ಭೇಟಿ ಕೊಡುವಂಥದ್ದು, ಮತ ಪ್ರಚಾರ ಮಾಡೋಂಥದ್ದು, ಧರ್ಮಗಳ ಬಗ್ಗೆ ಬೋಧನೆ ಮಾಡೋಂಥದ್ದು ಇರ್ಬೋದು. ಈ ರೀತಿ ಅವರು ನಡೆಸ್ಕೊಂಡು ಹೋಗುವಂಥದ್ದು. ಹಾಗೆ ದಕ್ಷಿಣ ಭಾರತದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ನಾಯಕರ ಸ್ಥಿತಿ ಚಿತ್ರದುರ್ಗಕ್ಕೂ ಅವರು ಆಗಮಿಸ್ತಾರೆ. ಬಂದು ಇಲ್ಲಿ ಕೆಲವು ತಿಂಗಳ ಕಾಲ ನೆಲೆಸ್ತಾರೆ. ಸಿದ್ದೇಶ್ವರ ಮೇಲೆ ಬೆಟ್ಟದ ಮೇಲೆ ಸಿದ್ದೇಶ್ವರ ದೇವಸ್ಥಾನ ಸಹ ಅನುಷ್ಠಾನ ಮಾಡ್ತಾರೆ ಅಥವಾ ಹೋಮ ಹವನಗಳು ಮಾಡ್ತಾರೆ. ಹಾಗೆ ಸ್ವತಃ ಅವರೇ ಒಂದು ಬೃಂದಾವನ ರಚನೆ ಮಾಡ್ತಾರೆ. ಅದೇ ಬೃಂದಾವನ ನೀವು ನೋಡ್ತಾ ಇರೋಂಥದ್ದು. ಯಾರಿಗೆ ಆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ವೋ ಅವರು ಇಲ್ಲಿ ಭೇಟಿ ಕೊಡ್ಬೋದು ಅನ್ನೋ ಸಹ ಉಲ್ಲೇಖ ಅವರು ಮಾಡ್ತಾರೆ. ಹಾಗಾಗಿ ತುಂಬ ಪವಿತ್ರವಾದ ಸ್ಥಳ ಚಿತ್ರದುರ್ಗದ ರಾಘವೇಂದ್ರ ಸ್ವಾಮಿಗಳ ಮಠ ನೀವು ನೋಡ್ತಾ ಇರೋವಂಥದ್ದು. ತುಂಬ ಚೆನ್ನಾಗಿದೆ, ತುಂಬ ಹಳೆಯ ಕಟ್ಟಡ ಆಗಿದ್ರೂ ಸಹ ತುಂಬ ಚೆನ್ನಾಗಿದೆ. ಹಾಗೆ ಮೇಂಟೈನ್ ಮಾಡಿದರೆ ಮತ್ತು ಹೊಸ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಬೇಕಾದರೂ ಸಹಕರಿಸ್ಬೋದು. ಸ್ವತಃ ತಾವೇ ಭೇಟಿ ಕೊಡಬೇಕಾಗತ್ತೆ ಅಲ್ಲಿಗೇನೆ. ಹಾಗೆ ಅಲ್ಲಿ ವಿಶೇಷ ಏನಪ್ಪ ಅಂದರೆ ನೀರಿನ ವೆಂಕಣ್ಣಯ್ಯ ಅನ್ನೋರು ತಮಗೆ ಮೋಕ್ಷ ಕೊಡಿ ಅಂತ ಕೇಳ್ಕೊಂಡಾಗ ಅವರು ಏನು ಅಗ್ನಿಕುಂಡ ಇರುತ್ತೆ, ಅಗ್ನಿಕುಂಡದಲ್ಲಿ ಆರು ಅಂತ ಅಂದಾಗ ಅವ್ರು ಅಗ್ನಿಕುಂಡಕ್ಕೆ ಹಾರ್ತಾರೆ. ಅವ್ರದ್ದಲ್ಲಿ ಭಸ್ಮ ಹಾಕ್ತಾರೆ. ಅವರಿಗೆ ಮೋಕ್ಷ ಸಿಗುತ್ತೆ ಅಂತೇಳಿ. ಆದರೆ ಅವ್ರದ್ದೇ ಸಮಾಧಿ ಇಲ್ಲಿ. ಬಹುಶಃ ಅವ್ರ ಸಂಬಂಧಿಕರುಗಳು ಇರ್ಬೋದು ಚಿತ್ರದುರ್ಗದಲ್ಲಿ, ನೀರಿನ ವೆಂಕಣ್ಣಯ್ಯ ಸಂಬಂಧಿಕರು ಇರ್ಬೋದು. ಹಾಗಾಗಿ ನಾನು ವಿಷಯ ತಿಳ್ಕೊಂಡು ನನಗೂ ಒಂದು ಆಸಕ್ತಿ ಕುತೂಹಲ ಇತ್ತು. ಹಾಗಾಗಿ ಅಲ್ಲಿ ಭೇಟಿ ಕೊಡೋಂಥ ಕೆಲಸನ ಇವತ್ತು ಮಾಡಿದೆ. ತುಂಬ ಖುಷಿ ಆಯಿತು. ತುಂಬ ಪ್ರಶಾಂತವಾಗಿದೆ ಜಾಗ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಬಂದಿದ್ದಾಯಿತು. ಆಶ್ಚರ್ಯ ಏನಪ್ಪ ಅಂತಂದರೆ ಎಡಭಾಗ ಪೂರ್ತಿ ಬ್ರಾಹ್ಮಣರ ಮನೆಗಳಿದೆ, ಬಲಭಾಗ ಎಲ್ಲ ಮುಸ್ಲಿಮ್ಸ್ಗಳ ಮನೆ ಇದೆ. ತುಂಬ ಖುಷಿಯಾಗುತ್ತೆ. ಸಾಮರಸ್ಯನ ಈ ರೀತಿ ಇರಬೇಕಿದೆ ಭಾರತ ಅಂತ ಅನಿಸುತ್ತೆ. ಇದೊಂದು ಓಣಿ ನೋಡಿದರೆ ಸಾಕಿದೆ ಭಾರತ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಅದೊಂದು ಖುಷಿಯಾದ ವಿಚಾರ. ತುಂಬ ಚೆನ್ನಾಗಿದ್ದಾರೆ, ಅವರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಹಾಗಾಗಿ ಇಷ್ಟ ಹೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ. ಸಾಧ್ಯವಾದರೆ ಬುರ್ಜನಹಟ್ಟಿಲಿರುವಂಥ ಅಥವಾ ಆನೆಬಾಗಿಲಿಂದ ಬಲಗಡೆ ತಿರ್ಕೊಂಡ್ರೆ ಸಿಗುವಂಥ ರಾಯರ ಮಠಕ್ಕೆ ಪ್ರತಿಯೊಬ್ಬರು ಭೇಟಿ ಕೊಡಿ. ಮಂತ್ರಾಲಯಕ್ಕೆ ಹೋಗೋರು ಸಹ ಸಾಧ್ಯ ಆದರೆ ಇಲ್ಲಿ ಭೇಟಿ ಕೊಟ್ಟು ತಮ್ಮ ಬೇಡಿಕೆಗಳನ್ನು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳ್ಬೋದು. ಹಾಗೆ ಮಹಾಭಕ್ತನ ಸಮಾಧಿನ ಸಹ ನೋಡ್ಬೋದು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.